ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜೂನ್ ತಿಂಗಳದು ಟಾಪ್ 200 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ KPSC, FDA, SDA, PC, PSI ಮತ್ತು ಫಾರೆಸ್ಟ್ ಗಾರ್ಡ್ಗೆ ತುಂಬ ಯೂಸ್ಫುಲ್ ಇದೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. Name the device which was launched by Ministry of Home Affairs which kills viruses and other germs. ಗೃಹ ಸಚಿವಾಲಯ ಪ್ರಾರಂಭಿಸಿದ ವೈರಸ್ ಮತ್ತು ಇತರ ರೋಗಾಣುಗಳನ್ನು ಕೊಲ್ಲುವ ಸಾಧನವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜರ್ಮಿ ಬ್ಯಾನ್. ಕೇಂದ್ರ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಜರ್ಮಿ ಬ್ಯಾನ್ ಎಂಬ ಸಾಧನವನ್ನು ಬಿಡುಗಡೆ ಮಾಡಿದರು. ಸ್ನೇಹಿತರೆ, ಇದು ದೊಡ್ಡ ಪ್ರದೇಶಗಳಲ್ಲಿ ಕ್ರಿಮಿನಾಶಕ, ನೈರ್ಮಲ್ಯ ಮತ್ತು ಸೋಂಕು ನಿವಾರಕಗೊಳಿಸುವ ಮೂಲಕ ವೈರಸ್ ಮತ್ತು ಇತರ ರೋಗಾಣುಗಳನ್ನು ಕೊಲ್ಲುತ್ತದೆ. ಸ್ನೇಹಿತರೆ, ಈ ಡಿವೈಸ್ ಕ್ವಾರಂಟೈನ್ ಸೆಂಟರ್ಸ್, ಆಸ್ಪತ್ರೆಗಳು ಮತ್ತು ಎಲ್ಲ ಸಾಮಾನ್ಯ ಸ್ಥಳಗಳಿಗೆ ಸಾಧನವು ಉಪಯುಕ್ತವಾಗಲಿದೆ. Name the robot which was launched by Central Railways to boost the screening and surveillance of passengers. ಪ್ರಯಾಣಿಕರ ತಪಾಸಣೆ ಮತ್ತು ಕಣ್ಗಾವಲು ಹೆಚ್ಚಿಸಲು ಕೇಂದ್ರ ರೈಲ್ವೆ ಪ್ರಾರಂಭಿಸಿದ ರೋಬೋಟ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕ್ಯಾಪ್ಟನ್ ಅರ್ಜುನ್. ಸೆಂಟ್ರಲ್ ರೈಲ್ವೆ ಪ್ರಯಾಣಿಕರ ತಪಾಸಣೆ ಮತ್ತು ಕಣ್ಗಾವಲು ತೀವ್ರಗೊಳಿಸಲು ರೋಬೋಟ್ ಕ್ಯಾಪ್ಟನ್ ಅರ್ಜುನ್ ಅನ್ನು ಪ್ರಾರಂಭಿಸಿದರು. ಸ್ನೇಹಿತರೆ, ರೈಲ್ವೆ ಮಂಡಳಿಯ ಮಹಾನಿರ್ದೇಶಕರು ಅರುಣ್ ಕುಮಾರ್ ಇದನ್ನು ಆನ್ಲೈನ್ ಮೂಲಕ ಪ್ರಾರಂಭಿಸಿದರು. The 40th GST Council meet, headed by Finance Minister Nirmala Sitharaman, was held recently virtually. Under which article of Constitution GST Council was formed? ಸಂವಿಧಾನದ ಯಾವ ಲೇಖನದ ಅಡಿಯಲ್ಲಿ GST ಕೌನ್ಸಿಲ್ ರಚನೆ ಆಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಆರ್ಟಿಕಲ್ 279A. ಸುಶಾಂತ್ ಸಿಂಗ್ ರಾಜ್ಪೂತ್, who is the news recently, is a renowned dash. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸುಶಾಂತ್ ಸಿಂಗ್ ರಾಜ್ಪೂತ್ ಖ್ಯಾತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಆಕ್ಟರ್. ಸ್ನೇಹಿತರೆ, ಸುಶಾಂತ್ ಸಿಂಗ್ ರಾಜ್ಪೂತ್ ಅವರು ಜನವರಿ 16, 1986 ರಂದು ಬಿಹಾರದ ಪಟ್ನಾನಲ್ಲಿ ಜನಿಸಿದರು. ಸ್ನೇಹಿತರೆ, ಅವರು ನೀತಿ ಆಯೋಗ್ನ ಮಹಿಳಾ ಉದ್ಯಮಶೀಲತೆ ವೇದಿಕೆಯನ್ನು ಉತ್ತೇಜಿಸಿದ್ದರು. ಸ್ನೇಹಿತರೆ, ಅವರು 2016ರಲ್ಲಿ MS ಧೋನಿ ದಿ ಅನ್ಟೋಲ್ಡ್ ಸ್ಟೋರಿಯಲ್ಲಿ MS ಧೋನಿಯಾಗಿ ನಟಿಸಿದ್ದಾರೆ. ವಿಚ್ ಝೋನ್ ಆಫ್ ರೈಲ್ವೇಸ್ ಹ್ಯಾಸ್ ಲಾಂಚ್ ಫೆಬ್ರಿಐ ಟು ಎನ್ಶ್ಯೂರ್ ಕಾಂಟ್ಯಾಕ್ಟ್ಲೆಸ್ ಎಂಟ್ರಿ? ಸಂಪರ್ಕವಿಲ್ಲದ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ರೈಲ್ವೆ ಯಾವ ಝೋನ್ ಫೆಬ್ರಿಐ ಅನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಸೆಂಟ್ರಲ್ ರೈಲ್ವೆ. ಕೋವಿಡ್-19 ರೋಗ ಲಕ್ಷಣಗಳಿಗಾಗಿ ಪ್ರಯಾಣಿಕರನ್ನು ಸ್ಕ್ಯಾನ್ ಮಾಡಲು ಮತ್ತು ಸಂಪರ್ಕವಿಲ್ಲದ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸೆಂಟ್ರಲ್ ರೈಲ್ವೇಸ್ ಬಾಡಿ ಸ್ಕ್ರೀನಿಂಗ್ ಸೌಲಭ್ಯ ಫೆಬ್ರಿಐ ಥರ್ಮಲ್ ಕ್ಯಾಮೆರಾಗಳನ್ನು ಸ್ಥಾಪಿಸಿದೆ. The AIIB approved how much loan to India on June 17? ಜೂನ್ 17ರಂದು ಭಾರತಕ್ಕೆ ಎಷ್ಟು ಸಾಲವನ್ನು AIIB ಅನುಮೋದಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, $750 million. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIB ಜೂನ್ 17ರಂದು ಭಾರತಕ್ಕೆ $750 million ಮೌಲ್ಯದ ಸಾಲವನ್ನು ಅನುಮೋದಿಸಿತು. ಸ್ನೇಹಿತರೆ, ನೀಡಲಾದ ನಿಧಿಯನ್ನು ಬಡವರು ಮತ್ತು ದುರ್ಬಲರ ಮೇಲೆ ಕೋವಿಡ್-19 ಪ್ರಭಾವದ ವಿರುದ್ಧ ಬಲಪಡಿಸಲು ಭಾರತ ಸರ್ಕಾರವು ಬಳಸುತ್ತದೆ. Name the portal which was launched by West Bengal Chief Minister Mamata Banerjee to help IT professionals. IT ವೃತ್ತಿಪರರಿಗೆ ಸಹಾಯ ಮಾಡಲು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಾರಂಭಿಸಿದ ಪೋರ್ಟಲ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಕರ್ಮಭೂಮಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೋವಿಡ್-19 ಕಾರಣದಿಂದಾಗಿ ಉದ್ಯೋಗ ಕಳೆದುಕೊಂಡು ರಾಜ್ಯಕ್ಕೆ ಮರಳಿದ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ವೃತ್ತಿಪರರಿಗೆ ಸಹಾಯ ಮಾಡಲು ಕರ್ಮಭೂಮಿ ಎಂಬ ಉದ್ಯೋಗ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಸ್ನೇಹಿತರೆ, ಈ ಪೋರ್ಟಲ್ ಬಂಗಾಳದ ವೃತ್ತಿಪರರು ಮತ್ತು IT ಕಂಪನಿಗಳ ನಡುವೆ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ.
ವೆನ್ ವಾಸ್ ವರ್ಲ್ಡ್ ವಿಂಡ್ ಡೇ ಅಬ್ಸರ್ವ್ಡ್ ಆನ್ಯುವಲಿ? ವಿಶ್ವ ಗಾಳಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ವಿಂಡ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜೂನ್ 15. ಪ್ರತಿ ವರ್ಷ ಜೂನ್ 15ರಂದು ವರ್ಲ್ಡ್ ವಿಂಡ್ ಡೇ ಅನ್ನು ಆಚರಿಸಲಾಗುತ್ತದೆ. ನವೀಕರಿಸಬಹುದಾದ ನೈಸರ್ಗಿಕ ಶಕ್ತಿಯ ಸ್ವರೂಪ ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಉದ್ಯೋಗವನ್ನು ಉತ್ಪಾದಿಸುವಂಥ ಗಾಳಿಯ ಶಕ್ತಿಯ ಬಳಕೆಯ ಅನುಕೂಲಗಳ ಬಗ್ಗೆ ಅರಿವು ಮೂಡಿಸುವುದು, ಪ್ರೋತ್ಸಾಹಿಸುವುದು ಮತ್ತು ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಸೊ ಪ್ರತಿ ವರ್ಷ ಜೂನ್ 15ರಂದು ವರ್ಲ್ಡ್ ವಿಂಡ್ ಡೇ ಅನ್ನು ಆಚರಿಸಲಾಗುತ್ತದೆ. Which company was appointed as auditor for the next 3 years for PM CARES? PM CARESಗಾಗಿ ಮುಂದಿನ 3 ವರ್ಷಗಳ ಕಾಲ ಯಾವ ಕಂಪನಿಯು ಲೆಕ್ಕ ಪರಿಶೋಧಕರಾಗಿ ನೇಮಕಗೊಂಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸಾರ್ಕ್ ಅಂಡ್ ಅಸೋಸಿಯೇಟ್ಸ್. Which payments bank has launched Suraksha salary account for MSMEs recently? ಎಂಎಸ್ಎಂಇಗಳಿಗಾಗಿ ಇತ್ತೀಚೆಗೆ ಯಾವ ಪಾವತಿ ಬ್ಯಾಂಕ್ ಸುರಕ್ಷಾ ಸಂಬಳ ಖಾತೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್. ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಎಂಎಸ್ಎಂಇ ಉದ್ಯಮಗಳಿಗೆ ಸುರಕ್ಷಾ ಸಂಬಳ ಖಾತೆ, ಸುರಕ್ಷಾ ಸ್ಯಾಲರಿ ಅಕೌಂಟನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ ಖಾತೆಯು ಎಂಎಸ್ಎಂಇಗಳು ಮತ್ತು ಇತರ ಸಂಸ್ಥೆಗಳಿಗೆ ನಗದು ರಹಿತ ಪಾವತಿಗಳನ್ನು ಮಾಡಲು ಮತ್ತು ಅವರ ಉದ್ಯೋಗಿಗಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಅನುವು ಮಾಡಿಕೊಡುತ್ತದೆ. ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಲಾಂಚ್ ವಿಚ್ ಅಪ್ಲಿಕೇಶನ್ ರೀಸೆಂಟ್ಲಿ? ಸೆಂಟ್ರಲ್ ಬೋರ್ಡ್ ಆಫ್ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಇತ್ತೀಚೆಗೆ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇ ಆಫೀಸ್. ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಮಂಡಳಿ ಅಧ್ಯಕ್ಷ ಎಂ ಅಜಿತ್ ಕುಮಾರ್ ಅವರು ನವದೆಹಲಿಯಲ್ಲಿ ಭಾರತದಾದ್ಯಂತ 500ಕ್ಕೂ ಹೆಚ್ಚು ಸಿಜಿಎಸ್ಟಿ ಮತ್ತು ಕಸ್ಟಮ್ಸ್ ಕಚೇರಿಗಳಲ್ಲಿ ಇ ಆಫೀಸ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದರು. ಸ್ನೇಹಿತರೆ ಇ ಆಫೀಸ್ ಅಪ್ಲಿಕೇಶನ್ ಅನ್ನು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಭಿವೃದ್ಧಿಪಡಿಸಿದೆ. Raj Mohan Vora, who passed away in June 2020, is a renowned dash. ಜೂನ್ 2020ರಲ್ಲಿ ನಿಧನರಾದ ರಾಜ್ ಮೋಹನ್ ವೋರಾ ಪ್ರಸಿದ್ಧ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆರ್ಮಿ ಪರ್ಸನಲ್. ಮಹಾವೀರ್ ಚಕ್ರ ಪ್ರಶಸ್ತಿ ಪುರಸ್ಕೃತ ಲೆಫ್ಟಿನೆಂಟ್ ಜನರಲ್ ರಾಜ್ ಮೋಹನ್ ವೋರಾ ಅವರು ಕೋವಿಡ್-19 ಕಾರಣದಿಂದಾಗಿ ನಿಧನರಾದರು. ಸ್ನೇಹಿತರೆ ಅವರು 1932ರಲ್ಲಿ ಶಿಮ್ಲಾದಲ್ಲಿ ಜನಿಸಿದ್ದರು. ಸ್ನೇಹಿತರೆ ಬಸಂತರ ಕದನದಲ್ಲಿ ಅವರ ಪಾತ್ರಕ್ಕಾಗಿ 1972ರಲ್ಲಿ ಮಹಾವೀರ್ ಚಕ್ರವನ್ನು ಪಡೆದಿದ್ದರು. ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಕ್ಲಾರಾ ಅಂಡ್ ದ ಸನ್? ಕ್ಲಾರಾ ಅಂಡ್ ದ ಸನ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕಾಜುಯೋ ಇಶಿಗುರೋ. ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಕಾಜುಯೋ ಇಶಿಗುರೋ ಅವರು ಹೊಸ ಕಾದಂಬರಿ ಕ್ಲಾರಾ ಅಂಡ್ ದ ಸನ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಸ್ನೇಹಿತರೆ ಸಾಹಿತ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿ ಪಡೆದ ನಂತರ ಇದು ಅವರ ಮೊದಲ ಕಾದಂಬರಿ. The 4th edition of Asian Youth Para Games is going to be held in which country in December 2021? ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ 4ನೇ ಆವೃತ್ತಿ ಡಿಸೆಂಬರ್ 2021ರಲ್ಲಿ ಯಾವ ದೇಶದಲ್ಲಿ ನಡೆಯಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬಹ್ರೇನ್. 4ನೇ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ 2021ರ ಡಿಸೆಂಬರ್ನಲ್ಲಿ ಬಹ್ರೇನ್ನಲ್ಲಿ ನಡೆಯಲಿದೆ ಎಂದು ಏಷ್ಯನ್ ಪ್ಯಾರಾಲಿಂಪಿಕ್ ಸಮಿತಿ ಇತ್ತೀಚೆಗೆ ಪ್ರಕಟಿಸಿತು. India extended financial aid of 2.33 crores to construct sanitization facility in Pashupatinath temple in which country? ಪಶುಪತಿನಾಥ್ ದೇವಸ್ಥಾನದಲ್ಲಿ ನೈರ್ಮಲ್ಯ ಸೌಲಭ್ಯವನ್ನು ನಿರ್ಮಿಸಲು ಭಾರತವು ಯಾವ ದೇಶಕ್ಕೆ 2.33 ಕೋಟಿ ಆರ್ಥಿಕ ನೆರವು ನೀಡಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನೇಪಾಲ್. ನೇಪಾಳದ ಕಾಠ್ಮಂಡುವಿನ ಪಶುಪತಿನಾಥ್ ದೇವಸ್ಥಾನದಲ್ಲಿ ಯಾತ್ರಿಗಳಿಗೆ ನೈರ್ಮಲ್ಯ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತ ನೇಪಾಳ ದೇಶಕ್ಕೆ 2.33 ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡಿದೆ. Who authored the novel titled The Burning?
ದ ಬರ್ನಿಂಗ್ ಎಂಬ ಕಾದಂಬರಿಯನ್ನು ಯಾರು ಬರೆದಿದ್ದಾರೆ? ದಿ ಬರ್ನಿಂಗ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮೇಘಾ ಮಜುಮದಾರ್. Who has been elected as the president of 75th UN General Assembly? UN 75ನೇ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ವೋಲ್ಕನ್ ಬೋಸ್ಕೀರ್. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ is implemented by which ministry? ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಉಪಕ್ರಮ. ಸ್ನೇಹಿತರೆ ಈ ಯೋಜನೆಯು ಜನೌಷಧಿ ಕೇಂದ್ರಗಳ ವಿಶೇಷ ಮಳಿಗೆಗಳ ಮೂಲಕ ಎಲ್ಲರಿಗೂ ಕೈಗೆಟುಕುವ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಮೆಡಿಸಿನ್ಸ್ ಲಭ್ಯವಾಗುವಂತೆ ಮಾಡಲು ಪ್ರಯತ್ನಿಸುತ್ತಿದೆ. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ವರ್ಲ್ಡ್ ಕಾಂಪಿಟಿಟಿವ್ನೆಸ್ ಇಂಡೆಕ್ಸ್? ವರ್ಲ್ಡ್ ಕಾಂಪಿಟಿಟಿವ್ನೆಸ್ ಇಂಡೆಕ್ಸ್ ಅಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 43. ಭಾರತ 43ನೇ ಸ್ಥಾನದಲ್ಲಿದೆ. ಕುಬತ್ಬೇಕ್ ಬೋರೋನೋವ್ ವಾಸ್ ಅಪಾಯಿಂಟೆಡ್ ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಕುಬತ್ಬೇಕ್ ಬೋರೋನೋವ್ ಅವರನ್ನು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕಿರ್ಗಿಸ್ತಾನ್. ಕುಬತ್ಬೇಕ್ ಬೋರೋನೋವ್ ಅವರನ್ನು ಕಿರ್ಗಿಸ್ತಾನನ ಪ್ರಧಾನಮಂತ್ರಿಯಾಗಿ ನೇಮಿಸಲಾಯಿತು. ಕಿರ್ಗಿಸ್ತಾನ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಕಿರ್ಗಿಸ್ತಾನ್ದು ಕ್ಯಾಪಿಟಲ್ ಸ್ನೇಹಿತರೆ ಬಿಷ್ಕೇಕ್ ಅಂಡ್ ಕಿರ್ಗಿಸ್ತಾನ್ದು ಕರೆನ್ಸಿ ಸ್ನೇಹಿತರೆ ಕಿರ್ಗಿಸ್ತಾನಿ ಸೋಮ್. ಹೂ ಆಥರ್ಡ್ ದ ಬುಕ್ ಟೈಟಲ್ಡ್ ಲಾಕ್ಡೌನ್ ಲಿಯಾಸನ್ಸ್? ಲಾಕ್ಡೌನ್ ಲಿಯಾಸನ್ಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಶೋಭಾದಿ. ಶೋಭಾದಿಯವರು ಲಾಕ್ಡೌನ್ ಲಿಯಾಸನ್ಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಸ್ನೇಹಿತರೆ ಇದು ಮಾನವ ಜೀವನದ ಮೇಲೆ ಕೋವಿಡ್-19 ಪರಿಣಾಮಗಳನ್ನು ಪ್ರತಿಬಿಂಬಿಸುವ ಪುಸ್ತಕವಾಗಿದೆ. ಸ್ನೇಹಿತರೆ ಈ ಪುಸ್ತಕವನ್ನು ಸೈಮನ್ ಅಂಡ್ ಶೂಸ್ಟರ್ಸ್ ಪ್ರಕಟಿಸಿದೆ. ವಿಚ್ ಕಂಟ್ರಿ ಹ್ಯಾಸ್ ಟಾಪ್ಡ್ ಇನ್ ಫಿಫಾ ವರ್ಲ್ಡ್ ರ್ಯಾಂಕಿಂಗ್ ರಿಲೀಸ್ಡ್ ಆನ್ ಜೂನ್ 11? ಜೂನ್ 11ರಂದು ಬಿಡುಗಡೆಯಾದ ಫಿಫಾ ವಿಶ್ವ ಶ್ರೇಯಾಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬೆಲ್ಜಿಯಂ. ಜೂನ್ 11ರಂದು ಬಿಡುಗಡೆಯಾದ ಫಿಫಾ ಶ್ರೇಯಾಂಕದಲ್ಲಿ ಬೆಲ್ಜಿಯಂ ದೇಶ ಅಗ್ರಸ್ಥಾನದಲ್ಲಿದೆ. ಸೆಕೆಂಡ್ ಪ್ಲೇಸಲ್ಲಿ ಸ್ನೇಹಿತರೆ ಫ್ರಾನ್ಸ್ ದೇಶ ಆ್ಯಂಡ್ ಬ್ರಾಜಿಲ್ ದೇಶ 3ನೇ ಸ್ಥಾನದಲ್ಲಿದೆ. ಸ್ನೇಹಿತರೆ ಈ ರ್ಯಾಂಕಿಂಗ್ಸಲ್ಲಿ ಭಾರತ 108ನೇ ಸ್ಥಾನದಲ್ಲಿದೆ. ಫಿಫಾ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಫಿಫಾದು ಫುಲ್ ಫಾರ್ಮ್ ಸ್ನೇಹಿತರೆ ಫೆಡರೇಷನ್ ಇಂಟರ್ನ್ಯಾಷನಲ್ ದಿ ಫುಟ್ಬಾಲ್ ಅಸೋಸಿಯೇಷನ್. ಫಿಫಾದು ಪ್ರೆಸಿಡೆಂಟ್ ಸ್ನೇಹಿತರೆ ಜಿಯಾನಿ ಇನ್ಫಾಂಟಿನೋ. ಫಿಫಾದು ಸ್ಥಾಪನೆ ಸ್ನೇಹಿತರೆ 21 ಮೇ 1904ನಲ್ಲಿ ಆಗಿದೆ. ಆ್ಯಂಡ್ ಫಿಫಾದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಜೂರಿಚ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಬಾಲ್ ಶ್ರಮಿಕ್ ವಿದ್ಯಾ ಯೋಜನಾ? ಯಾವ ರಾಜ್ಯವು ಬಾಲ್ ಶ್ರಮಿಕ್ ವಿದ್ಯಾ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬಾಲ್ ಕಾರ್ಮಿಕರಿಗಾಗಿ ಬಾಲ್ ಶ್ರಮಿಕ್ ವಿದ್ಯಾ ಯೋಜನೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಾರಂಭಿಸಿದರು. ಸ್ನೇಹಿತರೆ ಈ ಯೋಜನೆಯ ಗುರಿ ಅನಾಥರು ಮತ್ತು ಕಾರ್ಮಿಕರ ಮಕ್ಕಳು ಅಥವಾ ಬಾಲ್ ಕಾರ್ಮಿಕರಿಗೆ ಶಿಕ್ಷಣ ನೀಡುವುದು ಮತ್ತು ಅವರ ಆರೋಗ್ಯಕರ ಜೀವನವನ್ನು ಖಚಿತಪಡಿಸಿಕೊಳ್ಳುವುದು. Which scheme was launched by Union Minister Narendra Singh Tomar for providing paid internship to the youth? ಯುವಕರಿಗೆ ಪಾವತಿಸಿದ ಇಂಟರ್ನ್ಶಿಪ್ ಒದಗಿಸಲು ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಯಾವ ಯೋಜನೆಯನ್ನು ಪ್ರಾರಂಭಿಸಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಹಕಾರ್ ಮಿತ್ರ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಸಹಕಾರ್ ಮಿತ್ರ ಇಂಟರ್ನ್ಶಿಪ್ ಕಾರ್ಯಕ್ರಮದ ಯೋಜನೆಯನ್ನು ಉದ್ಘಾಟಿಸಿದರು. ಸ್ನೇಹಿತರೆ ಈ ಕಾರ್ಯಕ್ರಮವು ಸಹಕಾರಿ ಕ್ಷೇತ್ರದ ಪ್ರಾಯೋಗಿಕ ಅನುಭವವನ್ನು ನೀಡುತ್ತದೆ ಮತ್ತು ಪ್ರಾರಂಭಿಕ ಉದ್ಯಮದಲ್ಲಿ ಯುವ ವೃತ್ತಿಪರರಿಗೆ ಉದಾರೀಕೃತ ಪದಗಳ ಮೇಲೆ ಯೋಜಿತ ಸಾಲಗಳನ್ನು ನೀಡುತ್ತದೆ.
ದ ಪೊಲೀಸ್ ಆಫ್ ವಿಚ್ ಸಿಟಿ ಹ್ಯಾಸ್ ಲಾಂಚ್ ಸ್ತ್ರೀ ಪ್ರೋಗ್ರಾಮ್ ಫಾರ್ ವುಮನ್. ಮಹಿಳೆಯರಿಗಾಗಿ ಸ್ತ್ರೀ ಕಾರ್ಯಕ್ರಮವನ್ನು ಯಾವ ನಗರದ ಪೊಲೀಸರು ಪ್ರಾರಂಭಿಸಿದ್ದಾರೆ? ಸ್ತ್ರೀ ಪ್ರೋಗ್ರಾಮ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹೈದರಾಬಾದ್. ಹೈದರಾಬಾದ್ ಸಿಟಿ ಸೆಕ್ಯೂರಿಟಿ ಕೌನ್ಸಿಲ್ ಜೊತೆಗೆ ಹೈದರಾಬಾದ್ ಸಿಟಿ ಪೊಲೀಸರು ಸ್ತ್ರೀ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಸ್ತ್ರೀದು ಫುಲ್ ಫಾರ್ಮ್ ಸ್ನೇಹಿತರೆ ಶಿ ಟ್ರಯಂಪ್ಸ್ ಥ್ರೂ ರೆಸ್ಪೆಕ್ಟ್, ಈಕ್ವಾಲಿಟಿ ಆ್ಯಂಡ್ ಎಂಪವರ್ಮೆಂಟ್. ಕೌಟುಂಬಿಕ ಹಿಂಸೆ ಮತ್ತು ದುರುಪಯೋಗಕ್ಕೆ ಒಳಗಾದ ಮಹಿಳೆಯರನ್ನು ಬೆಂಬಲಿಸುವ ಮತ್ತು ಅಧಿಕಾರ ನೀಡುವ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ನೇಮ್ ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ವಿಚ್ ರಿಸೀವ್ಡ್ ISO ಸರ್ಟಿಫಿಕೇಶನ್ ಫಾರ್ ಟ್ರೈಬಲ್ ಹಾಸ್ಟೆಲ್ಸ್ ಅಂಡರ್ ಮಿಷನ್ ಸುವಿಧಾ. ಮಿಷನ್ ಸುವಿಧಾ ಅಡಿಯಲ್ಲಿ ಬುಡಕಟ್ಟು ಹಾಸ್ಟೆಲ್ಗಳಿಗೆ ISO ಸರ್ಟಿಫಿಕೇಶನ್ ಪಡೆದ ದೇಶದ ಮೊದಲನೇ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಒಡಿಶಾ. ಒಡಿಶಾ ರಾಜ್ಯ ತನ್ನ 44 ಬುಡಕಟ್ಟು ಹಾಸ್ಟೆಲ್ಸ್ಗಳಿಗೆ ISO ಸರ್ಟಿಫಿಕೇಶನ್ ಪಡೆದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ISOದ ಫುಲ್ ಫಾರ್ಮ್ ಸ್ನೇಹಿತರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್. ನೇಮ್ ದ PSU ವಿಚ್ ಇಸ್ ಫಸ್ಟ್ ಇನ್ ಕನ್ಸ್ಟ್ರಕ್ಷನ್ ಸೆಕ್ಟರ್ ಟು ಬಿಕಮ್ ಫುಲ್ಲಿ ಡಿಜಿಟಲ್. ಸಂಪೂರ್ಣ ಡಿಜಿಟಲ್ ಆಗಲು ನಿರ್ಮಾಣ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿರುವ PSUನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಘರ್ ಘರ್ ನಿಗರಾನಿ ಅಪ್ಲಿಕೇಶನ್ ಟು ಕಂಡಕ್ಟ್ ಹೌಸ್ ಟು ಹೌಸ್ ಸರ್ವೆ ಇನ್ ದ ಸ್ಟೇಟ್ ಟು ಎಲಿಮಿನೇಟ್ ದ COVID-19 ಪ್ಯಾಂಡಮಿಕ್. COVID-19 ಸಾಂಕ್ರಾಮಿಕ ರೋಗವನ್ನು ತೊಡೆದುಹಾಕಲು ರಾಜ್ಯದಲ್ಲಿ ಮನೆ ಮನೆಗೆ ಸಮೀಕ್ಷೆ ನಡೆಸಲು ಯಾವ ರಾಜ್ಯವು ಘರ್ ಘರ್ ನಿಗರಾನಿ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪಂಜಾಬ್ ರಾಜ್ಯ. COVID-19 ಸಾಂಕ್ರಾಮಿಕ ರೋಗವನ್ನು ಹೋಗಲಾಡಿಸಲು ರಾಜ್ಯದಲ್ಲಿ ಮನೆ ಮನೆಗೆ ಸಮೀಕ್ಷೆ ನಡೆಸಲು ಪಂಜಾಬ್ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಘರ್ ಘರ್ ನಿಗರಾನಿ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಆನಂದ್ ಮೋಹನ್ ಜುತ್ಸಿ ಹು ಪಾಸ್ಡ್ ಅವೇ ಇನ್ ಜೂನ್ 2020 ಈಸ್ ಅ ರಿನೌಂಡ್ ಪೋಯಟ್ ಇನ್ ವಿಚ್ ಲ್ಯಾಂಗ್ವೇಜ್? 2020 ಜೂನ್ನಲ್ಲಿ ನಿಧನರಾದ ಆನಂದ್ ಮೋಹನ್ ಜುತ್ಸಿ ಯಾವ ಭಾಷೆಯ ಪ್ರಸಿದ್ಧ ಕವಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಉರ್ದು. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಡೆವಲಪ್ಡ್ ಡ್ರೈ ಹೀಟ್ ಟ್ರೀಟ್ಮೆಂಟ್ ಚೇಂಬರ್ ನೇಮ್ಡ್ ಜರ್ಮಿಕ್ಲೀನ್ ಟು ಸ್ಯಾನಿಟೈಸ್ ಯೂನಿಫಾರ್ಮ್ಸ್ ಆಫ್ ಸೆಕ್ಯೂರಿಟಿ ಫೋರ್ಸ್. ಭದ್ರತಾ ಪಡೆಯ ಸಮವಸ್ತ್ರವನ್ನು ಸ್ವಚ್ಛಗೊಳಿಸಲು ಜರ್ಮಿಕ್ಲೀನ್ ಹೆಸರಿನ ವನ ಶಾಖಾ ಸಂಸ್ಕರಣಾ ಕೊಠಡಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಸ್ಯಾನಿಟೈಸಿಂಗ್ ಡ್ರೈ ಹೀಟ್ ಟ್ರೀಟ್ಮೆಂಟ್ ಚೇಂಬರ್ ಜರ್ಮಿಕ್ಲೀನ್ ಅನ್ನು ಭದ್ರತಾ ಪಡೆಗಳ ಸಮವಸ್ತ್ರವನ್ನು ಸ್ವಚ್ಛಗೊಳಿಸಲು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ಸ್ನೇಹಿತರೆ ಈ ಚೇಂಬರ್ ಅನ್ನು 15 ನಿಮಿಷಗಳಲ್ಲಿ 25 ಜೋಡಿ ಸಮವಸ್ತ್ರಗಳನ್ನು ಸ್ವಚ್ಛಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. DRDO ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ DRDOದು ಚೇರ್ಮನ್ ಸ್ನೇಹಿತರೆ ಸತೀಶ್ ರೆಡ್ಡಿ ಆ್ಯಂಡ್ DRDOದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ನವದೆಹಲಿಯಲ್ಲಿದೆ. ಹೂ ಬಿಕಮ್ಸ್ ದ ಫಸ್ಟ್ ವುಮನ್ ಟು ರೀಚ್ ಡೀಪೆಸ್ಟ್ ಪಾಯಿಂಟ್ ಆಫ್ ಓಷನ್? ದ ಚಾಲೆಂಜರ್ ಡೀಪ್. ಚಾಲೆಂಜರ್ ಡೀಪ್ ಸಮುದ್ರದ ಆಳವಾದ ಬಿಂದುವನ್ನು ತಲುಪಿದ ಮೊದಲನೇ ಮಹಿಳೆ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕ್ಯಾಥಿ ಸುಲಿವಾನ್. ನಾಸಾ ಗಗನಯಾತ್ರಿ ಕ್ಯಾಥಿ ಸುಲಿವಾನ್ ಚಾಲೆಂಜರ್ ಡೀಪ್ ಅನ್ನು ತಲುಪಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸ್ನೇಹಿತರೆ ಚಾಲೆಂಜರ್ ಡೀಪ್ ಪೆಸಿಫಿಕ್ ಮಹಾಸಾಗರದ ಮೇಲ್ಮೈಯಿಂದ 7 ಮೈಲಿ ದೂರದಲ್ಲಿರುವ ಮಾರಿಯಾನಾ ಕಂದಕದಲ್ಲಿದೆ, ಮಾರಿಯಾನಾ ಟ್ರೆಂಚ್ದಲ್ಲಿದೆ. ಸ್ನೇಹಿತರೆ ಇದು ಸಾಗರದಲ್ಲಿ ತಿಳಿದಿರುವ ಆಳವಾದ ಬಿಂದುವಾಗಿದೆ. ನೇಮ್ ದ ಪರ್ಸನ್ ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಡರ್ ಆಫ್ ಬಿಹಾರ್ಸ್ ಖಾದಿ. ಬಿಹಾರ್ ಖಾದಿಯ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪಂಕಜ್ ತ್ರಿಪಾಠಿ. ಬಾಲಿವುಡ್ ಆಕ್ಟರ್ ಪಂಕಜ್ ತ್ರಿಪಾಠಿ ಅವರನ್ನು ಬಿಹಾರ ಸರ್ಕಾರ ಬಿಹಾರದ ಖಾದಿಯ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೇಮಕ ಮಾಡಿದೆ. ಸ್ನೇಹಿತರೆ ಪಂಕಜ್ ತ್ರಿಪಾಠಿ ಅವರು
ಖಾದಿ ಉತ್ಪನ್ನದ ಬಳಕೆಯನ್ನು ಹಾಗೂ ಪಟ್ನಾದ ಖಾದಿ ಮಾಲ್ ಅನ್ನು ಉತ್ತೇಜಿಸಲಿದ್ದಾರೆ. Name the flood warning system which was launched by Maharashtra Chief Minister Uddhav Thackeray in Mumbai. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಉದ್ಧವ್ ಠಾಕ್ರೆ ಅವರು ಮುಂಬೈನಲ್ಲಿ ಪ್ರಾರಂಭಿಸಿದ ಪ್ರವಾಹ ಎಚ್ಚರಿಕೆಯ ವ್ಯವಸ್ಥೆಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಐ ಫ್ಲೋಸ್. ಐ ಫ್ಲೋಸ್ದು ಫುಲ್ ಫಾರ್ಮ್ ಸ್ನೇಹಿತರೆ ಇಂಟಿಗ್ರೇಟೆಡ್ ಫ್ಲಡ್ ವಾರ್ನಿಂಗ್ ಸಿಸ್ಟಮ್. ಇಂಟಿಗ್ರೇಟೆಡ್ ಫ್ಲಡ್ ವಾರ್ನಿಂಗ್ ಸಿಸ್ಟಮ್ ಹೆಚ್ಚಿನ ಮಳೆ ಮತ್ತು ಚಂಡುಮಾರುತದ ಘಟನೆಗಳಲ್ಲಿ ನಗರದಲ್ಲಿ ಮುಂಚಿನ ಎಚ್ಚರಿಕೆ ನೀಡುವ ಮೂಲಕ ಪ್ರವಾಹ ಚಟುವಟಿಕೆಗಳನ್ನು ನಿವಾರಿಸುವುದು ಮತ್ತು ಮೇಲ್ವಿಚಾರಣೆ ಮಾಡುವುದು ಇದರದು ಮುಖ್ಯ ಉದ್ದೇಶವಾಗಿದೆ. ಅಂಡ್ ಸ್ನೇಹಿತರೆ ಇದನ್ನು ಭಾರತೀಯ ಹವಾಮಾನ ಇಲಾಖೆ IMD ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾಪಿಕಲ್ ಹವಾಮಾನ ಶಾಸ್ತ್ರ ಅಭಿವೃದ್ಧಿಪಡಿಸಿದೆ. India was ranked at which position among the world's top FDI recipients in 2019 as per United Nations. ಯುನೈಟೆಡ್ ನೇಷನ್ಸ್ ಪ್ರಕಾರ 2019ರಲ್ಲಿ ವಿಶ್ವದ ಅಗ್ರ FDI ಪಡೆದವರಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 9th. ಭಾರತ 9ನೇ ಸ್ಥಾನದಲ್ಲಿದೆ. ಭಾರತವು 2019ರಲ್ಲಿ FDI ಪಡೆದ 9ನೇ ಅತಿ ದೊಡ್ಡ ರಾಷ್ಟ್ರವಾಗಿದ್ದು ಎಂದು UN ಇತ್ತೀಚಿನ ವರದಿಯಲ್ಲಿ ತಿಳಿಸಿದೆ. ಸ್ನೇಹಿತರೆ ಭಾರತವು 2019ರಲ್ಲಿ $51 ಬಿಲಿಯನ್ ವಿದೇಶಿ ಹೂಡಿಕೆಯನ್ನು ಪಡೆದುಕೊಂಡಿದೆ ಎಂದು UNCTAD UN ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ. ಹೂ ಲಾಂಚ್ ಇಂಡಿಯಾಸ್ ಫಸ್ಟ್ ಗ್ಯಾಸ್ ಟ್ರೆಡಿಷನ್ ಪ್ಲಾಟ್ಫಾರ್ಮ್ ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್. ಭಾರತದ ಮೊದಲ ಅನಿಲ ವೇದಿಕೆ ಭಾರತೀಯ ಅನಿಲ್ ವಿನಿಮಯವನ್ನು ಪ್ರಾರಂಭಿಸಿದವರು ಯಾರು? ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಧರ್ಮೇಂದ್ರ ಪ್ರಧಾನ್. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ್ ಸಚಿವ್ ಧರ್ಮೇಂದ್ರ ಪ್ರಧಾನ್ ಅವರು ಜೂನ್ 16ರಂದು ಭಾರತೀಯ ಅನಿಲ್ ವಿನಿಮಯ ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ ಕೇಂದ್ರವನ್ನು ಪ್ರಾರಂಭಿಸಿದರು. ಸ್ನೇಹಿತರೆ ಇದು ಭಾರತದ ಮೊದಲ ರಾಷ್ಟ್ರವ್ಯಾಪಿ ಆನ್ಲೈನ್ ವಿತರಣಾ ಆಧಾರಿತ ಅನಿಲ ವ್ಯಾಪಾರ ವೇದಿಕೆಯಾಗಿದೆ. ವಾಟ್ ಈಸ್ ದ ಥೀಮ್ ಫಾರ್ ವರ್ಲ್ಡ್ ಬ್ಲಡ್ ಡೋನರ್ ಡೇ 2020? ವಿಶ್ವ ರಕ್ತದಾನಿಗಳ ದಿನ 2020ರ ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸೇಫ್ ಬ್ಲಡ್ ಸೇವ್ ಲೈವ್ಸ್. ಸುರಕ್ಷಿತ ರಕ್ತದ ಅವಶ್ಯಕತೆ ಮತ್ತು ಚಿಕಿತ್ಸೆಗಳಲ್ಲಿ ಅವುಗಳ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷದ ಜೂನ್ 14 ವರ್ಲ್ಡ್ ಬ್ಲಡ್ ಡೋನರ್ ಡೇ ಅನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ 2020ರ ವರ್ಲ್ಡ್ ಬ್ಲಡ್ ಡೋನರ್ ಡೇದು ಥೀಮ್ ಸೇಫ್ ಬ್ಲಡ್ ಸೇಫ್ ಲೈವ್ಸ್. Name the Indian startups which were part of list of technology pioneers of 2020 released by World Economic Forum. ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದ 2020ರ ಲಿಸ್ಟ್ ಆಫ್ ಟೆಕ್ನಾಲಜಿ ಪಯೋನಿಯರ್ಸ್ ಆಫ್ 2020 ಪಟ್ಟಿಯ ಭಾಗವಾಗಿದ್ದು ಭಾರತೀಯ ಸ್ಟಾರ್ಟ್ಅಪ್ಗಳನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೋತ್ 1 and 2 ಸ್ಟೆಲ್ಲಾ ಆ್ಯಪ್ಸ್ ಮತ್ತು ಜಸ್ಟ್ ಮನಿ. Which state has observed Mask Day on June 18? ಜೂನ್ 18ರಂದು ಯಾವ ರಾಜ್ಯ ಮಾಸ್ಕ್ ಡೇ ಅನ್ನು ಆಚರಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕರ್ನಾಟಕ. ಕರ್ನಾಟಕ ಜೂನ್ 18ರಂದು ಮಾಸ್ಕ್ ಡೇ ಅನ್ನು ಆಚರಿಸಿದೆ. ಸ್ನೇಹಿತರೆ ಕೋವಿಡ್-19 ವಿರುದ್ಧ ಸಾಮಾಜಿಕ ದೂರವನ್ನು ಕಾಪಾಡಿಕೊಳ್ಳುವ ಮಹತ್ವದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಹೂ ಲಾಂಚ್ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್. ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ್ ಅನ್ನು ಪ್ರಾರಂಭಿಸಿದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ 20ರಂದು ಬಿಹಾರದ ಖಗೇರಿಯಾ ಜಿಲ್ಲೆಯ ಬೋಲ್ಡೋರ್ನಿಂದ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನವನ್ನು ಪ್ರಾರಂಭಿಸಿದರು. ಸ್ನೇಹಿತರೆ ಈ ಅಭಿಯಾನವು ವಲಸೆ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲು 25 ರೀತಿಯ ಕೆಲಸಗಳನ್ನು ಜಾರಿಗೆ ತರಲು ಕೇಂದ್ರೀಕರಿಸುತ್ತದೆ. ವಿಚ್ ಮಲ್ಟಿನ್ಯಾಷನಲ್ ಕಂಪನಿ ಹ್ಯಾಸ್ ಬಿಕಮ್ ಅ ಡೆಬ್ಟ್ ಫ್ರೀ ಕಂಪನಿ? ಯಾವ ಬಹುರಾಷ್ಟ್ರೀಯ ಕಂಪನಿ ಸಾಲ ಮುಕ್ತ ಕಂಪನಿ ಆಗಿದೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಿಲಯನ್ಸ್ ಇಂಡಸ್ಟ್ರೀಸ್. ಜಾಗತಿಕ ತಂತ್ರಜ್ಞಾನ ಹೂಡಿಕೆದಾರರ ಹೂಡಿಕೆಯ ಮೂಲಕ ಕೇವಲ 2 ತಿಂಗಳಲ್ಲಿ 1,68,818 ಕ್ರೋರ್ಸ್ ಸಂಗ್ರಹಿಸಿದ್ರಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಾಲ ಮುಕ್ತ ಕಂಪ್ನಿಯಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ದು ಚೇರ್ಮನ್ ಸ್ನೇಹಿತರೆ ಮುಖೇಶ್ ಅಂಬಾನಿ ಆ್ಯಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ. The first solar eclipse of 2020 took place on which date? 2020 ಮೊದಲ ಸೂರ್ಯಗ್ರಹಣ ಡ್ಯಾಶ್ ರಂದು ನಡೆಯಿತು. ಫಸ್ಟ್ ಸೋಲಾರ್ ಎಕ್ಲಿಪ್ಸ್ ಆಫ್ 2020. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೂನ್ 21. Which country will provide a loan of 200 million euros to India to support Delhi's COVID response? ದೆಹಲಿಯ ಕೋವಿಡ್ ಪ್ರತಿಕ್ರಿಯೆಯನ್ನು ಬೆಂಬಲಿಸಲು ಯಾವ ದೇಶವು ಭಾರತಕ್ಕೆ 200 ಮಿಲಿಯನ್ ಯುರೋಗಳಷ್ಟು ಸಾಲವನ್ನು ನೀಡುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಫ್ರಾನ್ಸ್. ಆ್ಯಂಡ್ ಸ್ನೇಹಿತರೆ ಈ ಸಾಲದ ಮೂಲಕ ಕೋವಿಡ್-19 ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶದ ಅತ್ಯಂತ ದುರ್ಬಲ ಜನರನ್ನು ಬೆಂಬಲಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಫ್ರಾನ್ಸ್ ಭಾರತದೊಂದಿಗೆ ಕೆಲಸ ಮಾಡುತ್ತದೆ. ಫ್ರಾನ್ಸ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಫ್ರಾನ್ಸ್ದು ಕ್ಯಾಪಿಟಲ್ ಸ್ನೇಹಿತರೆ ಪ್ಯಾರಿಸ್ ಆ್ಯಂಡ್ ಫ್ರಾನ್ಸ್ದು ಕರೆನ್ಸಿ ಸ್ನೇಹಿತರೆ ಯುರೋ. Who was appointed as the chairman of National Institute of Public Finance and Policy? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಪಾಲಿಸಿನ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಉರ್ಜಿತ್ ಪಟೇಲ್. ಮರ್ತ್ಯಾಪುರ ರೇ ಜಮರಾಜ್, a short film, has won an award in COVID-19 International Film Festival 2020. In which state the short film was produced? ಮರ್ತ್ಯಾಪುರ ರೇ ಜಮರಾಜ್ ಕಿರುಚಿತ್ರವು ಕೋವಿಡ್-19 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2020ರಲ್ಲಿ ಪ್ರಶಸ್ತಿಯನ್ನು ಗೆದ್ದಿದೆ. ಸ್ನೇಹಿತರೆ ಈ ಚಿತ್ರವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಒಡಿಶಾ. Name the Attorney General of India who has got 1 year extension recently. ಇತ್ತೀಚೆಗೆ 1 ವರ್ಷದ ವಿಸ್ತರಣೆ ಪಡೆದ ಭಾರತದ ಅಟಾರ್ನಿ ಜನರಲ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೆ ವೇಣುಗೋಪಾಲ್. ವರ್ಲ್ಡ್ಸ್ ಲಾರ್ಜೆಸ್ಟ್ ಕೋವಿಡ್ ಮೇಕ್ ಶಿಫ್ಟ್ ಹಾಸ್ಪಿಟಲ್ ಇಸ್ ಬೀಯಿಂಗ್ ಪ್ಲಾನ್ಡ್ ಇನ್ ವಿಚ್ ಸ್ಟೇಟ್? ವಿಶ್ವದ ಅತಿ ದೊಡ್ಡ ಕೋವಿಡ್ ತಾತ್ಕಾಲಿಕ ಆಸ್ಪತ್ರೆಯನ್ನು ಯಾವ ಭಾರತೀಯ ರಾಜ್ಯ ಅಥವಾ ಯುಟಿಯಲ್ಲಿ ಯೋಜಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡೆಲ್ಲಿ. ಹೂ ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ಮೊಬೈಲ್ ಕೋವಿಡ್ ಟೆಸ್ಟಿಂಗ್ ಲ್ಯಾಬೋರೇಟರಿ? ಭಾರತದ ಮೊದಲ ಮೊಬೈಲ್ ಕೋವಿಡ್ ಪರೀಕ್ಷಾ ಪ್ರಯೋಗಾಲಯವನ್ನು ಪ್ರಾರಂಭಿಸಿದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡಾಕ್ಟರ್ ಹರ್ಷವರ್ಧನ್. ಕೇಂದ್ರ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್ ಅವರು ಇಂಡಿಯಾಸ್ ಫಸ್ಟ್ ಮೊಬೈಲ್ ಕೋವಿಡ್ ಟೆಸ್ಟಿಂಗ್ ಲ್ಯಾಬೋರೇಟರಿಯನ್ನು ಪ್ರಾರಂಭಿಸಿದರು. ಎನ್ ಸ್ನೇಹಿತರೆ ಇದು ಗ್ರಾಮೀಣ ಭಾರತಕ್ಕೆ ಕೋವಿಡ್-19 ಪರೀಕ್ಷಾ ಪ್ರವೇಶವನ್ನು ಒದಗಿಸಲು ಮೀಸಲಾಗಿರುತ್ತದೆ. JSW Cement signed which former Indian cricketer as the brand ambassador for their marketing campaign? JSW Cement ಯಾವ ಮಾಜಿ ಭಾರತೀಯ ಕ್ರಿಕೆಟರ್ ಅನ್ನು ತಮ್ಮ ಮಾರುಕಟ್ಟೆ ಪ್ರಚಾರಕ್ಕಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸಹಿ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸೌರವ್ ಗಂಗೂಲಿ. Which state has launched ಫಸ್ಟ್ ಬೆಲ್ ಇನಿಷಿಯೇಟಿವ್ ಫಾರ್ ಆನ್ಲೈನ್ ಕ್ಲಾಸಸ್ ಇನ್ ದ ಸ್ಟೇಟ್ ಸ್ಕೂಲ್ಸ್? ರಾಜ್ಯ ಶಾಲೆಗಳಲ್ಲಿ ಆನ್ಲೈನ್ ತರಗತಿಗಳಿಗಾಗಿ ಫಸ್ಟ್ ಬೆಲ್ ಉಪಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕೇರಳ ರಾಜ್ಯ. ವಿಚ್ ಕಂಟ್ರಿ ಈಸ್ ನೇಮ್ಡ್ ದ ಪ್ರೆಸಿಡೆಂಟ್ ಆಫ್ UN ಸೆಕ್ಯೂರಿಟಿ ಕೌನ್ಸಿಲ್ ಫಾರ್ ಆಗಸ್ಟ್ 2021? ಆಗಸ್ಟ್ 2021ರ UN ಭದ್ರತಾ ಮಂಡಳಿ ಅಧ್ಯಕ್ಷರಾಗಿ ಯಾವ ದೇಶವನ್ನು ಹೆಸರಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಇಂಡಿಯಾ.
ಇತ್ತೀಚೆಗೆ ಭದ್ರತಾ ಮಂಡಳಿಯ ನಾನ್ ಪರ್ಮನೆಂಟ್ ಸದಸ್ಯರಾಗಿ ಆಯ್ಕೆಯಾಗಿರುವ ಭಾರತ 2021 ಆಗಸ್ಟ್ ತಿಂಗಳಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದೆ. Which institution has been selected as the implementation agency for PM Street Vendors ಆತ್ಮನಿರ್ಭರ್ ನಿಧಿ? PM ಸ್ಟ್ರೀಟ್ ವೆಂಡರ್ನ ಆತ್ಮನಿರ್ಭರ್ ನಿಧಿಯ ಅನುಷ್ಠಾನ ಏಜೆನ್ಸಿಯಾಗಿ ಯಾವ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಡ್ಬಿ. PM ಸ್ಟ್ರೀಟ್ ವೆಂಡರ್ನ ಆತ್ಮನಿರ್ಭರ್ ನಿಧಿಗಾಗಿ ಅನುಷ್ಠಾನಗೊಳಿಸುವ ಏಜೆನ್ಸಿಯಾಗಿ ಸಿಡ್ಬಿಯನ್ನು ತೊಡಗಿಸಿಕೊಳ್ಳಲು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಸಿಡ್ಬಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. Who has become the first Indian to participate in ಚೆಸ್ಸೆಬಲ್ ಮಾಸ್ಟರ್ಸ್ ಟೂರ್ನಮೆಂಟ್? ಚೆಸ್ಸೆಬಲ್ ಮಾಸ್ಟರ್ಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಮೊದಲ ಭಾರತೀಯ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಪಿ ಹರಿಕೃಷ್ಣ. ವಾಟ್ ಈಸ್ ದ ಥೀಮ್ ಆಫ್ ವರ್ಲ್ಡ್ ರೆಫ್ಯೂಜಿ ಡೇ 2020? ವರ್ಲ್ಡ್ ರೆಫ್ಯೂಜಿ ಡೇದು ಥೀಮ್ ಏನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಎವ್ರಿ ಆಕ್ಷನ್ ಕೌಂಟ್ಸ್. ವಿಶ್ವಾದ್ಯಂತ ನಿರಾಶ್ರಿತರ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ವಾರ್ಷಿಕವಾಗಿ ಜೂನ್ 20ರಂದು ವರ್ಲ್ಡ್ ರೆಫ್ಯೂಜಿ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ 2020 ವರ್ಲ್ಡ್ ರೆಫ್ಯೂಜಿ ಡೇದು ಥೀಮ್ ಎವ್ರಿ ಆಕ್ಷನ್ ಕೌಂಟ್ಸ್. ವರ್ಲ್ಡ್ ಮ್ಯೂಸಿಕ್ ಡೇ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ವಿಚ್ ಡೇಟ್? ವಿಶ್ವ ಸಂಗೀತ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ವರ್ಲ್ಡ್ ಮ್ಯೂಸಿಕ್ ಡೇ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಜೂನ್ 21. ವೃತ್ತಿಪರ ಸಂಗೀತಗಾರರನ್ನು ಗೌರವಿಸಲು ಮತ್ತು ಅವರ ಕೆಲಸವನ್ನು ಜಗತ್ತಿಗೆ ಪ್ರದರ್ಶಿಸಲು ಪ್ರೋತ್ಸಾಹಿಸಲು ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಸಂಗೀತ ದಿನ ವರ್ಲ್ಡ್ ಮ್ಯೂಸಿಕ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ ಮೊದಲ ಸಂಗೀತ ದಿನ 1982ರಲ್ಲಿ ಪ್ಯಾರಿಸ್ನಲ್ಲಿ ನಡೆಯಿತು. ವೆನ್ ಈಸ್ ದ ವರ್ಲ್ಡ್ ಹೈಡ್ರೋಗ್ರಫಿ ಡೇ ಅಬ್ಸರ್ವ್ಡ್ ಗ್ಲೋಬಲಿ? ವಿಶ್ವ ಜಲವಿಜ್ಞಾನ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಹೈಡ್ರೋಗ್ರಫಿ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜೂನ್ 21. ಪ್ರತಿ ವರ್ಷ ಜೂನ್ 21ರಂದು ವಿಶ್ವ ಹೈಡ್ರೋಗ್ರಫಿ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಅದು ವಹಿಸುವ ಅಗತ್ಯ ಪಾತ್ರದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತದೆ. ಅಂಡ್ ಸ್ನೇಹಿತರೆ 2020 ವರ್ಲ್ಡ್ ಹೈಡ್ರೋಗ್ರಫಿ ಡೇದು ಥೀಮ್ ಹೈಡ್ರೋಗ್ರಫಿ ಎನೇಬಲಿಂಗ್ ಆಟೋನಾಮಸ್ ಟೆಕ್ನಾಲಜೀಸ್. ಇನ್ ಇಂಡಿಯಾ ವೆನ್ ಈಸ್ ದ ನ್ಯಾಷನಲ್ ರೀಡಿಂಗ್ ಡೇ ಸೆಲೆಬ್ರೇಟೆಡ್? ಭಾರತದಲ್ಲಿ ನ್ಯಾಷನಲ್ ರೀಡಿಂಗ್ ಡೇ ರಾಷ್ಟ್ರೀಯ ಓದುವ ದಿನ ಯಾವಾಗ ಆಚರಿಸಲಾಗುತ್ತದೆ? ನ್ಯಾಷನಲ್ ರೀಡಿಂಗ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಜೂನ್ 19. ಪ್ರತಿ ವರ್ಷ ಜೂನ್ 19ರಂದು ಭಾರತದಲ್ಲಿ ನ್ಯಾಷನಲ್ ರೀಡಿಂಗ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ ವಿದ್ಯಾರ್ಥಿಗಳಲ್ಲಿ ಓದುವಿಕೆಯನ್ನು ಉತ್ತೇಜಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಆಸ್ ಪರ್ ದ ಲೇಟೆಸ್ಟ್ ರ್ಯಾಂಕಿಂಗ್ ಆಫ್ ಬ್ಲೂಮ್ಬರ್ಗ್ ಬಿಲಿನಿಯರ್ ಇಂಡೆಕ್ಸ್, ಹೂ ಇಸ್ ದ ಟಾಪ್ ಮೋಸ್ಟ್ ರಿಚೆಸ್ಟ್ ಪರ್ಸನ್ ಇನ್ ದ ಇಂಡೆಕ್ಸ್? ಬ್ಲೂಮ್ಬರ್ಗ್ಸ್ ಬಿಲಿನಿಯರ್ಗಳ ಸೂಚ್ಯಾಂಕದ ಇತ್ತೀಚಿನ ಶ್ರೇಯಾಂಕದ ಪ್ರಕಾರ ಈ ಸೂಚ್ಯಾಂಕದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಜೆಫ್ ಬೆಜೋಸ್. ಜೂನ್ 20ರಂದು ಬಿಡುಗಡೆಯಾದ ಬ್ಲೂಮ್ಬರ್ಗ್ ಬಿಲಿನಿಯರ್ ಸೂಚ್ಯಾಂಕದ ಪ್ರಕಾರ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ವಿಶ್ವದ ಅಗ್ರ 10 ಶ್ರೀಮಂತ ಜನರ ಕ್ಲಬ್ಗೆ ಸೇರಿದ್ದಾರೆ. ಅಂಡ್ ಸ್ನೇಹಿತರೆ ಇತ್ತೀಚಿನ ಅಪ್ಡೇಟ್ನಲ್ಲಿ ಅವರು ವಿಶ್ವದ 9ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಅಂಡ್ ಸ್ನೇಹಿತರೆ ಈ ವರದಿಯಲ್ಲಿ ಅಮೆಜಾನ್ ಸಿಇಒ ಜೆಫ್ ಬೆಜೋಸ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ನೇಮ್ ದ ಆನ್ಲೈನ್ ಪೋರ್ಟಲ್ ಲಾಂಚ್ ಬೈ ಮಿನಿಸ್ಟ್ರಿ ಆಫ್ ಮೈನ್ಸ್ ಟು ಪ್ರಮೋಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಉತ್ತೇಜಿಸಲು ಗಣಿ ಸಚಿವಾಲಯ ಪ್ರಾರಂಭಿಸಿರುವ ಆನ್ಲೈನ್ ಪೋರ್ಟಲ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸೇತ್ರೆ ಆಪ್ಷನ್ ಎ, ಸತ್ಯಭಾಮಾ. ಕೇಂದ್ರ ಕೋಲ್ಸ್ ಮತ್ತು ಮೈನ್ಸ್ ಸಚಿವ್ ಪ್ರಹ್ಲಾದ್ ಜೋಶಿ ಅವರು ಸತ್ಯಭಾಮಾ ಎಂಬ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಅಂಡ್ ಸ್ನೇಹಿತರೆ ಗಣಿ ಸಚಿವಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾರ್ಯಕ್ರಮ ಯೋಜನೆಯಡಿ ಗಣಿಗಾರಿಕೆ ಮತ್ತು ಖನಿಜಗಳ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಈ ಪೋರ್ಟಲಿನ ಮುಖ್ಯ ಉದ್ದೇಶವಾಗಿದೆ. ಅಂಡ್ ಸ್ನೇಹಿತರೆ ಸತ್ಯಭಾಮಾದು ಫುಲ್ ಫಾರ್ಮ್ ಸ್ನೇಹಿತರೆ
सायन्स एंड टेक्नोलॉजी योजना फॉर आत्मनिर्भर भारत इन माइनिंग एडवांसमेंट. Which organization has received a patent for its liquid cooling and heating garment? ಯಾವ ಸಂಸ್ಥೆ ತನ್ನ ಲಿಕ್ವಿಡ್ ಕೂಲಿಂಗ್ ಮತ್ತು ಹೀಟಿಂಗ್ ಗಾರ್ಮೆಂಟ್ಗೆ ಪೇಟೆಂಟ್ ಪಡೆದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ತನ್ನ ಲಿಕ್ವಿಡ್ ಕೂಲಿಂಗ್ ಮತ್ತು ಹೀಟಿಂಗ್ ಗಾರ್ಮೆಂಟ್ಗೆ ಪೇಟೆಂಟ್ ಪಡೆದಿದೆ. ಅಂಡ್ ಸ್ನೇಹಿತರೆ ಇದು ಬಾಹ್ಯಾಕಾಶದಲ್ಲಿ ಧರಿಸುವ ಗಗನಯಾತ್ರಿಗಳಿಗೆ ಆರಾಮದಾಯಕ ತಾಪಮಾನವನ್ನು ಒದಗಿಸುತ್ತದೆ. When did नीति आयोग launch decarbonizing transport in India project? ನೀತಿ ಆಯೋಗ್ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೂನ್ 24. ನೀತಿ ಆಯೋಗ್ ಜೂನ್ 24ರಂದು ಅಂತಾರಾಷ್ಟ್ರೀಯ ಸಾರಿಗೆ ವೇದಿಕೆಯ ಸಹಯೋಗದೊಂದಿಗೆ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ ಯೋಜನೆಯನ್ನು ಪ್ರಾರಂಭಿಸಿತು. ಅಂಡ್ ಸ್ನೇಹಿತರೆ ಭಾರತಕ್ಕೆ ಕಡಿಮೆ ಇಂಗಾಲದ ಸಾರಿಗೆ ವ್ಯವಸ್ಥೆಯುತ್ತ ಸಾಗುವ ಮಾರ್ಗವನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ನೀತಿ ಆಯೋಗ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ನೀತಿ ಆಯೋಗದ ಸಿಇಒ ಸ್ನೇಹಿತರೆ ಅಮಿತಾಬ್ ಕಾಂತ್. ಅಂಡ್ ನೀತಿ ಆಯೋಗದ ಪ್ರಸ್ತುತ ಚೇರ್ಮನ್ ಸ್ನೇಹಿತರೆ ನರೇಂದ್ರ ಮೋದಿ. ಅಂಡ್ ನೀತಿ ಆಯೋಗದ ಸ್ಥಾಪನೆ ಸ್ನೇಹಿತರೆ 1 ಜನವರಿ 2015ನಲ್ಲಿ ಆಗಿದೆ. ವಿಚ್ ಸ್ಟೇಟ್ ವಿಲ್ ಲಾಂಚ್ ಪ್ಲೇ ಲಿಟಲ್ ಸ್ಟಡಿ ಲಿಟಲ್ ಸ್ಕೀಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್? ಶಾಲಾ ವಿದ್ಯಾರ್ಥಿಗಳಿಗೆ ಯಾವ ರಾಜ್ಯವು ಪ್ಲೇ ಲಿಟಲ್ ಸ್ಟಡಿ ಲಿಟಲ್ ಯೋಜನೆಯನ್ನು ಪ್ರಾರಂಭಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ತ್ರಿಪುರಾ. ತ್ರಿಪುರಾ ಸರ್ಕಾರವು ಪ್ಲೇ ಲಿಟಲ್ ಸ್ಟಡಿ ಲಿಟಲ್ ಎಂಬ ಯೋಜನೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ಅಂಡ್ ಸ್ನೇಹಿತರೆ ಈ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳು SMS ಅಥವಾ ವಾಟ್ಸಪ್ ಮೂಲಕ ಕಲಿಕೆ ಚಟುವಟಿಕೆ ಯೋಜನೆಗಳ ಜೊತೆಗೆ ಗೇಮಿಂಗ್ ಚಟುವಟಿಕೆಯ ಬಗ್ಗೆ ಆಡಿಯೋ ಮತ್ತು ವಿಡಿಯೋ ವಿಷಯವನ್ನು ಪಡೆಯುತ್ತಾರೆ. ತ್ರಿಪುರಾ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ತ್ರಿಪುರಾದ ಮುಖ್ಯಮಂತ್ರಿ ಸ್ನೇಹಿತರೆ ಬಿಪ್ಲಬ್ ಕುಮಾರ್ ದೇಬ್. ಅಂಡ್ ತ್ರಿಪುರಾದ ಗವರ್ನರ್ ಸ್ನೇಹಿತರೆ ರಮೇಶ್ ಬೈಸ್. A meteorite-like object weighing around 2.78 kg has fallen from the sky recently in which state? ಸುಮಾರು 2.78 kg ತೂಕದ ಮೀಟಿಯೋರೈಟ್ ತರಹದ ವಸ್ತು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆಕಾಶದಿಂದ ಬಿದ್ದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಜಸ್ಥಾನ್. ಲಕ್ಷ್ಮಣ್ ಸಿಂಗ್ ಹೂ ಇಸ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಅ ರಿನೌಂಡ್ ಡ್ಯಾಶ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಲಕ್ಷ್ಮಣ್ ಸಿಂಗ್ ಹೆಸರಾಂತ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆರ್ಮಿ ಪರ್ಸನಲ್. ವೀರಚಕ್ರಿ ಪ್ರಶಸ್ತಿ ಪುರಸ್ಕೃತ ಮತ್ತು ನಿವೃತ್ತ ಮೇಜರ್ ಜನರಲ್ ಲಕ್ಷ್ಮಣ್ ಸಿಂಗ್ ಅವರು ತಮ್ಮ 97ನೇ ವಯಸ್ಸಿನಲ್ಲಿ ನವದೆಹಲಿಯಲ್ಲಿ ನಿಧನರಾದರು. ಅಂಡ್ ಸ್ನೇಹಿತರೆ 50 ಪ್ಯಾರಾ ಬ್ರಿಗೇಡ್ನಲ್ಲಿ ಫಾರ್ವರ್ಡ್ ವೀಕ್ಷಕರಾಗಿ ಪಾತ್ರವಹಿಸಿದ್ದಕ್ಕಾಗಿ ಅವರು ಭಾರತದ 3ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ವೀರಚಕ್ರ ಪ್ರಶಸ್ತಿಯನ್ನು ಪಡೆದಿದ್ದರು. ಅಂಡ್ ಸ್ನೇಹಿತರೆ 1965ರ ಇಂಡೋ ಪಾಕ್ ಯುದ್ಧದ ಬಗ್ಗೆ ಮಿಸ್ಡ್ ಆಪರ್ಚುನಿಟೀಸ್ ಎಂಬ ಸಮಗ್ರ ಪುಸ್ತಕವನ್ನು ಬರೆದಿದ್ದಾರೆ. ಹೂ ಹ್ಯಾಸ್ ವಾನ್ 2020 ಪೀಸ್ ಪ್ರೈಸ್ ಆಫ್ ದ ಜರ್ಮನ್ ಬುಕ್ ಟ್ರೇಡ್? ಜರ್ಮನ್ ಪುಸ್ತಕ ವ್ಯಾಪಾರದ 2020ರ ಶಾಂತಿಯ ಬಹುಮಾನವನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಮರ್ತ್ಯ ಸೇನ್. ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಅಮರ್ತ್ಯ ಸೇನ್ ಅವರು 2020ರ ಜರ್ಮನ್ ಬುಕ್ ಟ್ರೇಡ್ದು ಪೀಸ್ ಪ್ರೈಸ್ ಅನ್ನು ಗೆದ್ದಿದ್ದಾರೆ. ಜರ್ಮನಿ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಜರ್ಮನಿದು ಕ್ಯಾಪಿಟಲ್ ಸ್ನೇಹಿತರೆ ಬರ್ಲಿನ್. ಅಂಡ್ ಜರ್ಮನಿದು ಕರೆನ್ಸಿ ಸ್ನೇಹಿತರೆ ಯೂರೋ. The United Nations Public Service Day was observed annually on which date? ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜೂನ್ 23. ಸಮುದಾಯಕ್ಕೆ ಸಾರ್ವಜನಿಕ ಸೇವೆಗೆ ಸಂಬಂಧಿಸಿದ ಜನರ ಕೊಡುಗೆಯನ್ನು ಎತ್ತಿ ಹಿಡಿಯಲು ವಿಶ್ವಸಂಸ್ಥೆಯು ಸಾರ್ವಜನಿಕ ಸೇವಾ ದಿನವನ್ನು ವಾರ್ಷಿಕವಾಗಿ ಜೂನ್ 23ರಂದು ಆಚರಿಸಲಾಗುತ್ತದೆ. When was International Olympic Day 2020 celebrated annually? ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ 2020 ಯಾವಾಗ ಆಚರಿಸಲಾಯಿತು? ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜೂನ್ 23. ಪ್ರತಿ ವರ್ಷ ಜೂನ್ 23ರಂದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ ಅನ್ನು ಆಚರಿಸಲಾಗುತ್ತದೆ.
ಹೌ ಮೆನಿ ಡಿಸ್ಟ್ರಿಕ್ಟ್ ಲೆವೆಲ್ ಖೇಲೋ ಇಂಡಿಯಾ ಸೆಂಟರ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬೈ ಸ್ಪೋರ್ಟ್ಸ್ ಮಿನಿಸ್ಟ್ರಿ? ಕ್ರೀಡಾ ಸಚಿವಾಲಯವು ಎಷ್ಟು ಜಿಲ್ಲಾ ಮಟ್ಟದ ಖೇಲೋ ಇಂಡಿಯಾ ಕೇಂದ್ರಗಳನ್ನು ಸ್ಥಾಪಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 1000. ಕ್ರೀಡಾ ಸಚಿವಾಲಯವು ಮಾಜಿ ಚಾಂಪಿಯನ್ಸ್ ಕ್ರೀಡಾ ತರಬೇತಿಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಕ್ರೀಡೆಯಲ್ಲಿ ಅವರಿಗೆ ಆದಾಯದ ಮೂಲವನ್ನು ಖಚಿತಪಡಿಸಿಕೊಳ್ಳಲು ದೇಶಾದ್ಯಂತ ಸುಮಾರು 1000 ಜಿಲ್ಲಾ ಮಟ್ಟದ ಖೇಲೋ ಇಂಡಿಯಾ ಸೆಂಟರ್ಸ್ ಸ್ಥಾಪಿಸಲು ನಿರ್ಧರಿಸಿದೆ. ಅಂಡ್ ಸ್ನೇಹಿತರೆ ಭಾರತದ ಸ್ಪೋರ್ಟ್ಸ್ ಮಿನಿಸ್ಟರ್ ಕಿರೇನ್ ರಿಜಿಜು. Which application was launched by Municipal Corporation of Mumbai to provide information about ICU beds and ventilator? ICU ಹಾಸಿಗೆಗಳು ಮತ್ತು ವೆಂಟಿಲೇಟರ್ ಬಗ್ಗೆ ಮಾಹಿತಿ ನೀಡಲು ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಏರ್ ವೆಂಟಿ. ICU ಬೆಡ್ಸ್ ಮತ್ತು ವೆಂಟಿಲೇಟರ್ಗಳ ಲಭ್ಯತೆಯ ಬಗ್ಗೆ ಮಾಹಿತಿಯನ್ನು ಒದಗಿಸಲು ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಏರ್ ವೆಂಟಿ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಪೂರ್ಣಿಮಾ ಜನಾನಿ ಹು ಪಾಸ್ಡ್ ಅವೇ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ಸ್ಪೋರ್ಟ್? ಇತ್ತೀಚೆಗೆ ನಿಧನರಾದ ಪೂರ್ಣಿಮಾ ಜನಾನಿ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಶೂಟಿಂಗ್. ಮಾಜಿ ಭಾರತೀಯ ಏರ್ ರೈಫಲ್ ಶೂಟರ್ ಪೂರ್ಣಿಮಾ ಜನಾನಿ ಅವರು ಮಹಾರಾಷ್ಟ್ರದ ಪುಣೆಯಲ್ಲಿ 42ನೇ ವಯಸ್ಸಿನಲ್ಲಿ ನಿಧನರಾದರು. ಸ್ನೇಹಿತರೆ ಅವರು 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಅವರು ರಾಷ್ಟ್ರೀಯ ದಾಖಲೆಯನ್ನು ಹೊಂದಿದ್ದಾರೆ. Which IIT have created a chip named Dhruva that can be mounted in smartphones to find places and routes within the country? ದೇಶದೊಳಗಿನ ಸ್ಥಳಗಳು ಮತ್ತು ಮಾರ್ಗಗಳನ್ನು ಹುಡುಕಲು ಸ್ಮಾರ್ಟ್ಫೋನ್ಗಳಲ್ಲಿ ಅಳವಡಿಸಬಹುದಾದ ಧ್ರುವ ಹೆಸರಿನ ಚಿಪ್ ಅನ್ನು ಯಾವ IIT ರಚಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ IIT ಬಾಂಬೆ. ನೇಮ್ ದ ಮಿನಿಸ್ಟ್ರಿ ವಿಚ್ ಹಸ್ ಲಾಂಚ್ ಯುಕ್ತಿ 2.0 ಪ್ಲಾಟ್ಫಾರ್ಮ್. ಯುಕ್ತಿ 2.0 ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದ ಸಚಿವಾಲಯದ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಕೇಂದ್ರ HRD ಮಿನಿಸ್ಟರ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ್ ರಮೇಶ್ ಪೋಖ್ರಿಯಾಲ್ ಅವರು ಯುಕ್ತಿ 2.0 ಅನ್ನು ಪ್ರಾರಂಭಿಸಿದರು. ಯುಕ್ತಿದು ಫುಲ್ ಫಾರ್ಮ್ ಸ್ನೇಹಿತರೆ ಯಂಗ್ ಇಂಡಿಯಾ ಕಾಂಬ್ಯಾಟಿಂಗ್ ಕೋವಿಡ್ ವಿತ್ ನಾಲೆಜ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. ಸ್ನೇಹಿತರೆ ಯುಕ್ತಿ ಪ್ಲಾಟ್ಫಾರ್ಮ್ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಸಂಸ್ಕೃತಿಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. K. Raghunath, who passed away in June 2020, is associated with sport? ಜೂನ್ 2020ರಲ್ಲಿ ನಿಧನರಾದ ಕೆ ರಘುನಾಥ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಬಾಸ್ಕೆಟ್ಬಾಲ್. ಕರ್ನಾಟಕದ ಮಾಜಿ ಬಾಸ್ಕೆಟ್ಬಾಲ್ ಪ್ಲೇಯರ್ ಕೆ ರಘುನಾಥ್ ಅವರು 74ನೇ ವಯಸ್ಸಿನಲ್ಲಿ ನಿಧನರಾದರು. ಸ್ನೇಹಿತರೆ ಅವರು ಬೆಂಗಳೂರಿನ ಬೀಗಲ್ಸ್ ಬಾಸ್ಕೆಟ್ಬಾಲ್ ಕ್ಲಬ್ನ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಆ್ಯಂಡ್ ಅವರನ್ನು ಸ್ನೇಹಿತರೆ ಜನಪ್ರಿಯವಾಗಿ ಪಪಾಚಿ ಎಂದು ಕರೆಯಲಾಗುತ್ತಿತ್ತು. ವಿಚ್ ಕಂಪ್ನಿ ಹ್ಯಾಸ್ ಲಾಂಚ್ ಫ್ಯಾಬಿಫ್ಲೂ ಫ್ಯಾವಿಪಿರಾವಿರ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಕೋವಿಡ್-19? ಕೋವಿಡ್-19 ಚಿಕಿತ್ಸೆಗಾಗಿ ಯಾವ ಕಂಪನಿಯು ಫ್ಯಾವಿಫ್ಲೂ ಫ್ಯಾವಿಪಿರಾವಿರ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗ್ಲೆನ್ ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್. ಡ್ರಗ್ ಸಂಸ್ಥೆ ಗ್ಲೆನ್ ಮಾರ್ಕ್ ಫಾರ್ಮಾಸ್ಯೂಟಿಕಲ್ಸ್ ಕೋವಿಡ್-19 ಅನ್ನು ಸೌಮ್ಯದಿಂದ ಮಧ್ಯಮವಾಗಿ ಹೊಂದಿರುವ ರೋಗಿಗಳ ಚಿಕಿತ್ಸೆಗಾಗಿ ಫ್ಯಾವಿಫ್ಲೂ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಆಂಟಿವೈರಲ್ ಡ್ರಗ್ ಫ್ಯಾವಿಪಿರಾವಿರ್ ಅನ್ನು ಬಿಡುಗಡೆ ಮಾಡಿದೆ. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಪ್ಲಾನ್ ಟು ಲಾಂಚ್ ಇಂದಿರಾ ರಸೋಯಿ ಯೋಜನಾ? ಇಂದಿರಾ ರಸೋಯಿ ಯೋಜನೆಯನ್ನು ಪ್ರಾರಂಭಿಸಲು ಯಾವ ರಾಜ್ಯ ಸರ್ಕಾರ ಯೋಜಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಜಸ್ಥಾನ್. ರಾಜಸ್ಥಾನ್ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಜೂನ್ 24ರಂದು ರಾಜ್ಯ ಸರ್ಕಾರವು ಇಂದಿರಾ ರಸೋಯಿ ಯೋಜನೆಯನ್ನು ಪ್ರಾರಂಭಿಸಲು ಯೋಜಿಸುತ್ತಿದೆ ಎಂದು ಘೋಷಿಸಿದರು. ಸ್ನೇಹಿತರೆ ನೋ ಒನ್ ಸ್ಲೀಪ್ಸ್ ಹಂಗ್ರಿ ಎಂಬ ಸರ್ಕಾರದ ನಿರ್ಣಯವನ್ನು ಪೂರೈಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ನೇಹಿತರೆ ಗ್ರೇಟ್ ಲೀಡರ್ ಇಂದಿರಾ ಗಾಂಧಿ ಅವರ ನೆನಪಿಗಾಗಿ ಈ ಯೋಜನೆಯನ್ನು ರಚಿಸಲಾಗಿದೆ. Who launched the e-blood services mobile application?
ಇ ಬ್ಲಡ್ ಸೇವೆಗಳ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಡಾಕ್ಟರ್ ಹರ್ಷವರ್ಧನ್. ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅವರು ಜೂನ್ 25ರಂದು ಇ ಬ್ಲಡ್ ಸೇವೆಗಳ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. ಆ್ಯಂಡ್ ಸ್ನೇಹಿತರೆ ಈ ಅಪ್ಲಿಕೇಶನ್ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಉಪಕ್ರಮವಾಗಿದ್ದು ಆ್ಯಂಡ್ ಇದು ಕೋವಿಡ್-19 ವಿರುದ್ಧ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಹೂ ಲಾಂಚ್ ಆತ್ಮನಿರ್ಭರ್ ಉತ್ತರ ಪ್ರದೇಶ್ ರೋಜ್ಗಾರ್ ಅಭಿಯಾನ್? ಆತ್ಮನಿರ್ಭರ್ ಉತ್ತರ ಪ್ರದೇಶ್ ರೋಜ್ಗಾರ್ ಅಭಿಯಾನವನ್ನು ಪ್ರಾರಂಭಿಸಿದ್ದರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ್ ಉತ್ತರ ಪ್ರದೇಶ್ ರೋಜ್ಗಾರ್ ಅಭಿಯಾನವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಾರಂಭಿಸಿದರು. The government has declared Kushinagar Airport as an international airport. The airport is located in which state? ಕುಶಿನಗರ್ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಸರ್ಕಾರ ಘೋಷಿಸಿದೆ. ಸ್ನೇಹಿತರೆ ಈ ಏರ್ಪೋರ್ಟ್ ಯಾವ ರಾಜ್ಯದಲ್ಲಿದೆ? ಕುಶಿನಗರ್ ಏರ್ಪೋರ್ಟ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಉತ್ತರ ಪ್ರದೇಶ್. ಕುಶಿನಗರ್ ಏರ್ಪೋರ್ಟ್ ಉತ್ತರ ಪ್ರದೇಶದಲ್ಲಿದೆ. The United Nations has honored which state's health minister by sending invitation for UN panel discussion on World Public Service Day? ವಿಶ್ವ ಸಾರ್ವಜನಿಕ ಸೇವಾ ದಿನದಂದು ಯುಎನ್ ಪ್ಯಾನಲ್ ಚರ್ಚೆಗೆ ಆಹ್ವಾನವನ್ನು ಕಳುಹಿಸುವ ಮೂಲಕ ವಿಶ್ವಸಂಸ್ಥೆಯು ಯಾವ ರಾಜ್ಯದ ಆರೋಗ್ಯ ಮಂತ್ರಿಯನ್ನು ಗೌರವಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೇರಳ ರಾಜ್ಯ. ಜೂನ್ 23ರಂದು ನಡೆದ ವಿಶ್ವ ಸಾರ್ವಜನಿಕ ಸೇವಾ ದಿನದಂದು ವಿಶ್ವಸಂಸ್ಥೆಯು ಕೇರಳ ಆರೋಗ್ಯ ಸಚಿವ ಹೆಲ್ತ್ ಮಿನಿಸ್ಟರ್ ಕೆ ಶೈಲಜಾ ಅವರನ್ನು ಸಮಿತಿ ಚರ್ಚೆಗೆ ಆಹ್ವಾನಿಸಿ ಗೌರವಿಸಿದೆ. Which state government has partnered with Reliance Jio TV to educate students during COVID-19 pandemic? ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ರಿಲಯನ್ಸ್ ಜಿಯೋ ಟಿವಿಯೊಂದಿಗೆ ಯಾವ ರಾಜ್ಯ ಸರ್ಕಾರ ಪಾಲುದಾರಿಕೆ ಹೊಂದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹರಿಯಾಣ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಸುಮಾರು 52 lakhs ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮುಖ್ಯಮಂತ್ರಿಗಳ ದೂರ ಶಿಕ್ಷಣ ಕಾರ್ಯಕ್ರಮದ ಅಡಿ ಹರಿಯಾಣ ಸರ್ಕಾರ ರಿಲಯನ್ಸ್ ಜಿಯೋ ಟಿವಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. Which country will host FIFA Women's World Cup 2023? ಫಿಫಾ ಮಹಿಳಾ ವಿಶ್ವಕಪ್ 2023 ಯಾವ ದೇಶ ಆಯೋಜಿಸುತ್ತದೆ? ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ 2023. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್. Who launched a behavior change campaign named Navigating the New Normal? ನ್ಯಾವಿಗೇಟ್ ದಿ ನ್ಯೂ ನಾರ್ಮಲ್ ಹೆಸರಿನ ಬಿಹೇವಿಯರ್ ಚೇಂಜ್ ಕ್ಯಾಂಪೇನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನೀತಿ ಆಯೋಗ್. ನೀತಿ ಆಯೋಗ್ ಜೂನ್ 25ರಂದು ನ್ಯಾವಿಗೇಟ್ ದಿ ನ್ಯೂ ನಾರ್ಮಲ್ ಹೆಸರಿನ ಬಿಹೇವಿಯರ್ ಚೇಂಜ್ ಕ್ಯಾಂಪೇನ್ ಅನ್ನು ಪ್ರಾರಂಭಿಸಿತು. ಕೋವಿಡ್-19 ಹರಡುವಿಕೆಯನ್ನು ಒಳಗೊಂಡಿರುವ ಮಾನದಂಡಗಳನ್ನು ಅನುಸರಿಸಲು ಈ ಅಭಿಯಾನವು ಜನರಿಗೆ ಸಹಾಯ ಮಾಡುತ್ತದೆ. When is International Day Against Drug Abuse and Illicit Trafficking observed? ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರೋಧಿ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜೂನ್ 26. ಮಾದಕ ದ್ರವ್ಯ ಮತ್ತು ಅವುಗಳ ಅಕ್ರಮ ಸಾಗಾಣಿಕೆ ದುರ್ಬಳಕೆಯಿಂದ ಸಮಾಜದ ಮೇಲೆ ಬೀರುತ್ತಿರುವ ದುಷ್ಪರಿಣಾಮ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಪ್ರತಿ ವರ್ಷ ಜೂನ್ 26ರಂದು ಆಚರಿಸಲಾಗುತ್ತದೆ. ಅಂಡ್ ಸ್ನೇಹಿತರೆ 2020ರ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಥೀಮ್ ಬೆಟರ್ ನಾಲೆಜ್ ಫಾರ್ ಬೆಟರ್ ಕ್ಯೂರ್. ಅಂಡ್ ಸ್ನೇಹಿತರೆ ಈ ದಿನವನ್ನು ಮೊದಲ ಬಾರಿಗೆ ಜೂನ್ 26, 1989ರಂದು ಆಚರಿಸಲಾಯಿತು. As per the Food and Agriculture Organization FAO, which is the first country to control locusts through drones, ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಕಾರ ಡ್ರೋನ್ಗಳ ಮೂಲಕ ಮಿಡತೆಯನ್ನು ನಿಯಂತ್ರಿಸುವ ಮೊದಲ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಂಡಿಯಾ. ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರಕಾರ ಡ್ರೋನ್ಗಳ ಮೂಲಕ
ಮರುಭೂಮಿ ಮಿಡತೆಯನ್ನು ನಿಯಂತ್ರಿಸುವ ವಿಶ್ವದ ಮೊದಲ ದೇಶ ಭಾರತ. ಆ್ಯಂಡ್ ಸ್ನೇಹಿತರೆ, ರಾಜಸ್ಥಾನದ ಜೈಪುರ್ ಮತ್ತು ಮಧ್ಯಪ್ರದೇಶದ ಶಿವಪುರಿನಲ್ಲಿ ಈ ಟೆಸ್ಟಿಂಗ್ ಪ್ರಯೋಗಗಳನ್ನು ನಡೆಸಲಾಯಿತು. ವಿಚ್ ಈಸ್ ಇಂಡಿಯಾಸ್ ಫಸ್ಟ್ ಏರ್ಪೋರ್ಟ್ ಟು ಗೆಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್? ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್ ಪಡೆಯಲು ಭಾರತದ ಮೊದಲನೇ ವಿಮಾನ ನಿಲ್ದಾಣ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರನ್ವೇ 2 ತುದಿಗಳಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಿದ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್ ಪಡೆದ ಭಾರತದ ಮೊದಲನೇ ವಿಮಾನ ನಿಲ್ದಾಣವಾಗಿದೆ. AWMS ಅಂದರೆ ಸ್ನೇಹಿತರೆ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್. ಸ್ನೇಹಿತರೆ, ಈ ಟೆಕ್ನಾಲಜಿಯನ್ನು ಬೆಂಗಳೂರು ಮೂಲದ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಅಭಿವೃದ್ಧಿಪಡಿಸಿದೆ. ವರ್ಲ್ಡ್ ವಿಟಿಲಿಗೋ ಡೇ ವಾಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ವಿಚ್ ಡೇಟ್? ವಿಶ್ವ ವಿಟಿಲಿಗೋ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜೂನ್ 25. ಪ್ರತಿ ವರ್ಷ ಜೂನ್ 25ರಂದು ವಿಟಿಲಿಗೋ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರೋಗವನ್ನು ಹೊಂದಿರುವ ಜನರು ಎದುರಿಸುತ್ತಿರುವ ಸವಾಲುಗಳು, ಬೆದರಿಸುವಿಕೆ, ಸಾಮಾಜಿಕ ನಿರ್ಲಕ್ಷ್ಯ ಮತ್ತು ಮಾನಸಿಕ ಅಪಘಾತಗಳನ್ನು ಗುರುತಿಸುವ ಅಭಿಯಾನವಾಗಿ ವಿಶ್ವ ವಿಟಿಲಿಗೋ ದಿನವನ್ನು ಪ್ರತಿ ವರ್ಷ ಜೂನ್ 25ರಂದು ಆಚರಿಸಲಾಗುತ್ತದೆ. Two bridges named Devika and Puneja were recently inaugurated in which Indian state? ದೇವಿಕಾ ಮತ್ತು ಪುನೇಜಾ ಹೆಸರಿನ 2 ಸೇತುವೆಗಳನ್ನು ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯ ಅಥವಾ ಯುಟಿಯಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜಮ್ಮು ಆ್ಯಂಡ್ ಕಾಶ್ಮೀರ್. ವೆನ್ ಈಸ್ ಪಾಸ್ಪೋರ್ಟ್ ಸೇವಾ ದಿವಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಎವ್ರಿ ಇಯರ್? ಭಾರತದಲ್ಲಿ ಪ್ರತಿ ವರ್ಷ ಪಾಸ್ಪೋರ್ಟ್ ಸೇವಾ ದಿವಸನ್ನು ಯಾವಾಗ ಆಚರಿಸಲಾಗುತ್ತದೆ? ಪಾಸ್ಪೋರ್ಟ್ ಸೇವಾ ದಿವಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಜೂನ್ 24. 1967ರ ಜೂನ್ 24ರಂದು ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದ ನೆನಪಿಗಾಗಿ ಪ್ರತಿ ವರ್ಷ ಪಾಸ್ಪೋರ್ಟ್ ಸೇವಾ ದಿವಸನ್ನು ಭಾರತದಲ್ಲಿ ಜೂನ್ 24ರಂದು ಆಚರಿಸಲಾಗುತ್ತದೆ. ಕುಮ್ಹರ್ ಸಶಕ್ತೀಕರಣ ಯೋಜನಾ ಈಸ್ ಲಾಂಚ್ ಬೈ ವಿಚ್ ಆರ್ಗನೈಸೇಷನ್? ಕುಮ್ಹರ್ ಸಶಕ್ತೀಕರಣ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, KVIC, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು ಇತ್ತೀಚೆಗೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ ತನ್ನ ಪ್ರಮುಖ ಕುಮ್ಹಾರ್ ಸಶಕ್ತೀಕರಣ ಯೋಜನೆಯನ್ನು ಪ್ರಾರಂಭಿಸಿತು. ಸ್ನೇಹಿತರೆ, ಕುಂಬಾರಿಕೆ ತಾಣದ ಕಳೆದು ಹೋದ ವೈಭವವನ್ನು ಪುನಃಸ್ಥಾಪಿಸಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. KVIC ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, KVICದು ಸ್ಥಾಪನೆ ಸ್ನೇಹಿತರೆ 1956ನಲ್ಲಿ ಆಗಿದೆ. ಆ್ಯಂಡ್ KVICದು ಪ್ರಸ್ತುತ ಚೇರ್ಮನ್ ಸ್ನೇಹಿತರೆ ವಿನಯ್ ಕುಮಾರ್ ಸಕ್ಸೇನಾ. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ಕಾಪು ನೇಸ್ಟಮ್ ಸ್ಕೀಮ್ ಟು ಪ್ರೊವೈಡ್ ಫೈನಾನ್ಷಿಯಲ್ ಸಪೋರ್ಟ್ ಟು ವುಮನ್ ಆಫ್ ಕಾಪು ಕಮ್ಯುನಿಟಿ? ಕಾಪು ಸಮುದಾಯದ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಲು ಯಾವ ರಾಜ್ಯ ಸರ್ಕಾರ ಕಾಪು ನೇಸ್ತಮ್ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಆಂಧ್ರ ಪ್ರದೇಶ್. ಕಾಪು ಸಮುದಾಯದ ಮಹಿಳೆಯರಿಗೆ ಆನ್ಯುವಲಿ 15,000 ರೂಪೀಸ್ ಆರ್ಥಿಕ ನೆರವು ನೀಡಲು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ YS ಜಗನ್ಮೋಹನ್ ರೆಡ್ಡಿ ಅವರು ಕಾಪು ನೇಸ್ತಮ್ ಯೋಜನೆಯನ್ನು ಪ್ರಾರಂಭಿಸಿದರು. ಮುಖ್ಯಮಂತ್ರಿ ಮಾತೃ ಪುಷ್ಟಿ ಉಪಹಾರ ಸ್ಕೀಮ್ ವಾಸ್ ಲಾಂಚ್ ಬೈ ವಿಚ್ ಸ್ಟೇಟ್? ಮುಖ್ಯಮಂತ್ರಿ ಮಾತೃ ಪುಷ್ಟಿ ಉಪಹಾರ ಯೋಜನೆಯನ್ನು ಯಾವ ರಾಜ್ಯವು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ತ್ರಿಪುರಾ. ತ್ರಿಪುರಾ ಸರ್ಕಾರವು ಪ್ರೆಗ್ನೆಂಟ್ ಮಹಿಳೆಯರಿಗೆ ನ್ಯೂಟ್ರಿಷನ್ ಕಿಟ್ಗಳನ್ನು ಒದಗಿಸಲು ಮುಖ್ಯಮಂತ್ರಿ ಮಾತೃ ಪುಷ್ಟಿ ಉಪಹಾರ ಯೋಜನೆಯನ್ನು ಪ್ರಾರಂಭಿಸಿದೆ. ತ್ರಿಪುರಾದು ಮುಖ್ಯಮಂತ್ರಿ ಸ್ನೇಹಿತರೆ ಬಿಪ್ಲಬ್ ಕುಮಾರ್ ದೇವ್ ಆ್ಯಂಡ್ ತ್ರಿಪುರಾದ ಗವರ್ನರ್ ಸ್ನೇಹಿತರೆ ರಮೇಶ್ ಬಾಯ್ಸ್. MSME ಎಂಟರ್ಪ್ರೈಸಸ್ ಡೇ ಈಸ್ ಅಬ್ಸರ್ವ್ಡ್ ಗ್ಲೋಬಲಿ ಆನ್ ಡ್ಯಾಶ್ ಎವ್ರಿ ಇಯರ್? MSME ಉದ್ಯಮಗಳ ದಿನವನ್ನು ಜಾಗತಿಕವಾಗಿ ಡ್ಯಾಶ್ ರಂದು ಆಚರಿಸಲಾಗುತ್ತದೆ.
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜೂನ್ 27. MSME ದಿನವನ್ನು ಜಾಗತಿಕವಾಗಿ ಪ್ರತಿ ವರ್ಷ ಜೂನ್ 27ರಂದು ಆಚರಿಸಲಾಗುತ್ತದೆ. ಸುಸ್ಥಿರ ಅಭಿವೃದ್ಧಿ ಮತ್ತು ಜಾಗತಿಕ ಆರ್ಥಿಕತೆಗೆ ಅವರು ನೀಡಿದ ಕೊಡುಗೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ವಿಶ್ವಸಂಸ್ಥೆ ಆಚರಿಸುತ್ತದೆ. ಅಂಡ್ ಸ್ನೇಹಿತರೆ ಭಾರತದ MSME ಮಿನಿಸ್ಟರ್ ನಿತಿನ್ ಜಯರಾಮ್ ಗಡ್ಕರಿ. Which state has announced Mahaparvana's initiative to attract fresh industrial investment? ತಾಜಾ ಕೈಗಾರಿಕಾ ಹೂಡಿಕೆಯನ್ನು ಆಕರ್ಷಿಸಲು ಯಾವ ರಾಜ್ಯವು ಮಹಾಪರ್ವಾನ ಉಪಕ್ರಮವನ್ನು ಘೋಷಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಹಾರಾಷ್ಟ್ರ. ಕೈಗಾರಿಕೆಗಳಲ್ಲಿ ಹೊಸ ಹೂಡಿಕೆಯನ್ನು ಆಕರ್ಷಿಸಲು ಮಹಾರಾಷ್ಟ್ರ ಸರ್ಕಾರ ಮಹಾಪರ್ವಾನ ಯೋಜನೆಯನ್ನು ಘೋಷಿಸಿತು. ಸ್ನೇಹಿತರೆ ಈ ಯೋಜನೆಯು ಪ್ರೋತ್ಸಾಹ ಮತ್ತು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ವ್ಯವಸ್ಥೆಯನ್ನು ನೀಡುತ್ತದೆ. Which state has launched Project Platina, world's largest convalescent plasma therapy trial? ಪ್ರಾಜೆಕ್ಟ್ ಪ್ಲಾಟಿನಾ ವಿಶ್ವದ ಅತಿ ದೊಡ್ಡ ಸ್ವಾಭಾವಿಕ ಪ್ಲಾಸ್ಮಾ ಥೆರಪಿ ಪ್ರಯೋಗವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಜೂನ್ 29ರಂದು ಪ್ರಾಜೆಕ್ಟ್ ಪ್ಲಾಟಿನಾ ಅನ್ನು ಪ್ರಾರಂಭಿಸಿದರು. ಸ್ನೇಹಿತರೆ ಇದು ತೀವ್ರವಾದ ಕೋವಿಡ್-19 ರೋಗಿಗಳಿಗೆ ಚಿಕಿತ್ಸೆ ನೀಡಲು ವಿಶ್ವದ ಅತಿದೊಡ್ಡ ಸ್ವಾಭಾವಿಕ ಪ್ಲಾಸ್ಮಾ ಥೆರಪಿ ಪ್ರಯೋಗವಾಗಿದೆ. Which state has planned to launch first plasma bank for COVID-19? ಕೋವಿಡ್-19ಗಾಗಿ ಭಾರತದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ಅನ್ನು ಪ್ರಾರಂಭಿಸಲು ಯಾವ ರಾಜ್ಯ ಯೋಜಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡೆಲ್ಲಿ. ಕೋವಿಡ್-19 ರೋಗಿಗಳ ಚಿಕಿತ್ಸೆಗಾಗಿ ದೆಹಲಿಯಲ್ಲಿ ಪ್ಲಾಸ್ಮಾ ಬ್ಯಾಂಕ್ ಪ್ರಾರಂಭಿಸಲು ಡೆಲ್ಲಿ ಸರ್ಕಾರ ನಿರ್ಧರಿಸಿದೆ. ಸ್ನೇಹಿತರೆ ದೆಲ್ಲಿಯು ಇನ್ಸ್ಟಿಟ್ಯೂಟ್ ಆಫ್ ಲಿವರ್ ಆ್ಯಂಡ್ ಬಿಲಿಯರಿ ಸೈನ್ಸ್ನಲ್ಲಿ ಇದನ್ನು ಸ್ಥಾಪಿಸಲಾಗುವುದು. ಶ್ರೀಪದ್ ನಾಯಕ್, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಡಿಫೆನ್ಸ್, ಹ್ಯಾಸ್ ಇನಾಗ್ರೇಟೆಡ್ 2-day ಡಿಫೆನ್ಸ್ ಕಾನ್ಕ್ಲೇವ್ 2020 ಇನ್ ವಿಚ್ ಸ್ಟೇಟ್? ಕೇಂದ್ರ ಸಚಿವ ಶ್ರೀಪದ್ ನಾಯಕ್ ಅವರು 2 ದಿನಗಳ ರಕ್ಷಣಾ ಸಮಾವೇಶ 2020 ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗುಜರಾತ್. ರಕ್ಷಣಾ ರಾಜ್ಯ ಸಚಿವ ಶ್ರೀಪದ್ ನಾಯಕ್ ಅವರು ಗುಜರಾತ್ನಲ್ಲಿ 2 ದಿನಗಳ ಡಿಫೆನ್ಸ್ ಕಾನ್ಕ್ಲೇವ್ 2020 ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟಿಸಿದರು. ಸ್ನೇಹಿತರೆ ಇದು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸುವ ಮತ್ತು ರಕ್ಷಣಾ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಸ್ನೇಹಿತರೆ ಈ ವಿಡಿಯೋದು ಮಂತ್ಲಿ ಕರೆಂಟ್ ಅಫೇರ್ಸ್ದು ಡೀಟೇಲ್ಡ್ PDF ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.